ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಯು ಜಿ ಸಿ ಇ ಟಿ 2026 ಮಾರ್ಕ್ ರೌಂಡ್ ಕಟ್ ಆಫ್ ನೋಡೋಣ. ಯಾವ ಕಾಲೇಜ್ದು ಅಂದರೆ E006 ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ವೆರಿ ಫೇಮಸ್, ರೆಪ್ಯೂಟೆಡ್, ಪ್ರೈವೇಟ್, ಅನ್ಏಡೆಡ್ ಕಾಲೇಜ್ ಆಫ್ ಬ್ಯಾಂಗ್ಳೂರ್. ಇನ್ನೊಂದು E235 ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಇನ್ನೊಂದು E319 ಈ ವರ್ಷ ಸ್ಟಾರ್ಟ್ ಆಗಿರೋ ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಿಸ್ ಇಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಎಲ್ಲಿದೆ ಇದು ಅಂದರೆ ಬೊಮ್ಮಸಂದ್ರ ಜಿಗಣಿ ಲಿಂಕ್ ರೋಡ್, ಬೆಂಗಳೂರು. ಸೊ ಈ ಮೂರು ಕಾಲೇಜ್ದು ಕಟ್ ಆಫ್ ನೋಡೋಣ. ಈ ಕಟ್ ಆಫ್ ನೋಡಿದ್ದಕ್ಕೆ ಮೊದಲು ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಇಂಟೇಕ್ ಇದೆ ಅಂತ ನೋಡೋಣ. ಏಕೆಂದರೆ ಇಂಟೇಕು ಖಂಡಿತ ಮ್ಯಾಟ್ರ್ ಆಗೇ ಆಗುತ್ತೆ ಕಟ್ ಆಫ್ ಮೇಲೆ. ಈಗ ಹೊಸದಾಗಿ ಸ್ಟಾರ್ಟ್ ಆಗಿರೋ ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಷ್ಟಿದೆ ಇಲ್ಲಿ ಟೋಟಲ್ ಇಂಟೇಕ್ ಅಂದರೆ 240 ಇಂಟೇಕ್ ಇದೆ. ಇದರಲ್ಲಿ 240ಲಿ 96 KEA ಮೂಲಕ ಅಲಾಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ 60 ಸೀಟ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 60, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 60, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ VLSI ಡಿಸೈನ್ ಅಂಡ್ ಟೆಕ್ನಾಲಜಿ. ರಾಮಯ್ಯದವ್ರು ಗೊತ್ತಾಗಿದೆ ಮುಂದೆ ಫ್ಯೂಚರ್ ಇರೋದು VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಅನ್ನೋದಕ್ಕೆ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಸ್ಪೆಷಲೈಸೇಷನ್ VLSI ಡಿಸೈನ್ ತಗೊಂಡಿದ್ದಾರೆ. 60 ಸೀಟ್ಸು, ಟೋಟಲ್ 240 ಸೀಟ್ಸ್ ಇದೆ. 96 ಥ್ರೂ KEA ಮೂಲಕ ಅಲಾಟ್ ಆಗುತ್ತೆ. ಸೊ ಈಚ್ ಕೋರ್ಸ್ಗೆ 60 ಇಂಟೇಕ್ ಇದೆ. ನೆಕ್ಸ್ಟು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MSRIT, ಓಲ್ಡ್ ಕಾಲೇಜ್ ಇದು. ಇಲ್ಲಿ ಟೋಟಲ್ ಇಂಟೇಕ್ ಇರೋದು 1461. ಇಲ್ಲಿರೋ ಬ್ರಾಂಚಸ್ದು ನೋಡ್ಬೋದು ನೀವು. ಏರೋಸ್ಪೇಸ್ 60, A&DS 60, A&ML 69, ಬಯೋಟೆಕ್ 60, ಕೆಮಿಕಲ್ 60, ಸಿವಿಲ್ 60, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ in A&ML 129, CSE 198, computer science and engineering, cyber security 69, EEE 60, ECE 138, electronics and instrumentation engineering 60, electronics and telecommunication engineering 60, IEM 60, information science and engineering 138, mechanical 120, medical electronics engineering 60. ಇದು ಮೋಸ್ಟ್ ರೆಪ್ಯೂಟೆಡ್ ಕಾಲೇಜ್ ಆಗಿರೋದ್ರಿಂದ ಕಂಪನೀಸ್ಗೂ ಸಹ ಕಾಲೇಜ್ ಮೇಲೆ ನಂಬಿಕೆ ಇರುತ್ತೆ. ಹಾಗಾಗಿ ಪ್ಲೇಸ್ಮೆಂಟ್ಸ್ ಎಲ್ಲ ಕೋರ್ಸಸ್ಗೂ ಚೆನ್ನಾಗಿ ಇದ್ದೇ ಇರುತ್ತೆ. ಹಾಗಾಗಿ ಈ ಕಾಲೇಜಲ್ಲಿ ನಿಮ್ಮ ಕಟ್ ಆಫ್ ಏನಾದ್ರು, ನಿಮ್ಮ ರ್ಯಾಂಕ್ ಏನಾದರೂ ಆ ಕಟ್ ಆಫ್ಗೆ ಮ್ಯಾಚ್ ಆಗ್ತಿದ್ರೆ ಖಂಡಿತ ನೀವು ಸೇರ್ಕೋಬಹುದು. ಇನ್ನೊಂದು ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಇಲ್ಲಿ ಟೋಟಲ್ ಇಂಟೇಕ್ ಇರೋದು 1110, ಆಟೋಮೋಟಿವ್ 30, ಏರೋಸ್ಪೇಸ್ 60, A&DS 60, A&ML 180, civil 30, computer science and engineering 360, EEE 60, ECE 120, mathematics and computing 30, mechanical engineering 60, robotics 60, electronics engineering specialization in VLSI design and technology 60 ಇದೆ. So this is the intake of these three institutions. ಈಗ ಕಟ್ ಆಫ್ ನೋಡೋಣ, ಮೂರು ಕಾಲೇಜ್ದು ನೋಡ್ತಾ ಹೋಗೋಣ. E006 ಅಂದರೆ MSRIT ಹಳೆ ಕಾಲೇಜು, E235 ಅಂದರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, E319 ಅಂದರೆ ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ವರ್ಷ ಸ್ಟಾರ್ಟ್ ಆಗಿರುವಂಥ ಕಾಲೇಜು. ನೋಡ್ತಾ ಹೋಗೋಣ. ಏರೋಸ್ಪೇಸ್ ಇಂಜಿನಿಯರಿಂಗ್ MSRITಯಲ್ಲಿ 2931 ಇತ್ತು ಈ ವರ್ಷದ ಮಾರ್ಕಲ್ಲಿ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಅಲ್ಲಿ 8000. ಸೊ MSRITಯಲ್ಲಿ ಆಲ್ಮೋಸ್ಟ್ 3000, ರಾಮಯ್ಯ ಯೂನಿವರ್ಸಿಟಿಯಲ್ಲಿ 8000 ಇದೆ. A&DS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 1821ಗೆ ಸ್ಟಾಪ್ ಆಗಿದೆ MSRITಯಲ್ಲಿ. ಯೂನಿವರ್ಸಿಟಿಯಲ್ಲಿ ರಾಮಯ್ಯ ಯೂನಿವರ್ಸಿಟಿಯಲ್ಲಿ 11489 ವರೆಗೂ ಹೋಗಿದೆ. A&ML 1716, MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ 12306, ಈಗ ಹೊಸ ಕಾಲೇಜಲ್ಲಿ 13000 ವರೆಗೂ ಹೋಗಿದೆ. ಬಯೋಟೆಕ್ನಾಲಜಿ MSRIT 5861, ಕೆಮಿಕಲ್ ಇಂಜಿನಿಯರಿಂಗ್ 11000, ಸಿವಿಲ್ ಇಂಜಿನಿಯರಿಂಗ್ 13000 ಇನ್ ರಾಮಯ್ಯ MSRIT ಆ್ಯಂಡ್ ರಾಮಯ್ಯ ಯೂನಿವರ್ಸಿಟಿಯಲ್ಲಿ 25,000. CSE ಬ್ರಾಕೆಟಲ್ಲಿ A&ML ಅಂತಿರುತ್ತೆ, ಇದು MS ರಾಮಯ್ಯದಲ್ಲಿ ಮಾತ್ರ ಇದೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 1320 ಇಂಟೇಕ್ ಇದೆ. ನೆಕ್ಸ್ಟು CSE ಹೈಯೆಸ್ಟ್ ಡಿಮಾಂಡ್ ಅಂತ ಇರೋ ಕೋರ್ಸು 1032ಗೆ ಸ್ಟಾಪ್ ಆಗಿದೆ MSRITಯಲ್ಲಿ. ಅದೇ ರಾಮಯ್ಯ ಯೂನಿವರ್ಸಿಟಿಯಲ್ಲಿ 11,000 ವರೆಗೂ ಹೋಗಿದೆ. ಬಟ್ ಹೊಸ ಕಾಲೇಜಲ್ಲಿ ನೋಡಿ 7440ಗೆ ಹೋಗಿದೆ. ಯಾಕೆ ಇದು 7440ಗೆ ನಿಂತುಬಿಟ್ಟಿದೆ ಅಂದರೆ ಇಲ್ಲಿ ಇಂಟೇಕ್ ಇರೋದು 60 ಸೀಟ್ಸ್ ಮಾತ್ರ. ಅದೇ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಹೋದರೆ ಜಾಸ್ತಿ ಸೀಟ್ಸ್ ಇದೆ. ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ 360 ಇದೆ, 6 ಟೈಮ್ಸ್ ಜಾಸ್ತಿ ಇದೆ. ಹಾಗಾಗಿ ಕಟ್ ಆಫು ಹೊಸ ಕಾಲೇಜ್ಗಿಂತ ಜಾಸ್ತಿ ಇದೆ. ಹೊಸ ಕಾಲೇಜಲ್ಲಿ 7440 ಇದ್ದರೆ ಕಂಪ್ಯೂಟರ್ ಸೈನ್ಸು, ರಾಮಯ್ಯ ಯೂನಿವರ್ಸಿಟಿಯಲ್ಲಿ 11,000 ಇದೆ. ಅದೇ MSRITಯಲ್ಲಿ 1000. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್
ಸ್ಪೆಷಲೈಸೇಷನ್ ಇನ್ ಸೈಬರ್ ಸೆಕ್ಯೂರಿಟಿ MSRIT 1734ಗೆ ಸ್ಟಾಪ್ ಆಗಿದೆ. ಟ್ರಿಪಲ್ ಇ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ MSRIT 2800 ಇದ್ರೆ MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ 15,000. ಇನ್ನೊಂದು ಕೋರ್ ಬ್ರಾಂಚು ಈ ವರ್ಷನೂ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಗಿದೆ. ಇನ್ ಫೋರ್ತ್ ಕಮಿಂಗ್ ಇಯರ್ಸ್ ತುಂಬಾ ಡಿಮಾಂಡ್ ಜಾಸ್ತಿ ಆಗುವಂಥ ಕೋರ್ಸು ECE. MSRIT 1800 ಇದ್ರೆ MS ರಾಮಯ್ಯ ಯೂನಿವರ್ಸಿಟಿ 7600 ಇದೆ. ಹೊಸ ಕಾಲೇಜಲ್ಲಿ 15,000 ವರೆಗೂ ಹೋಗಿದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಮೊದಲು ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂತ ಕರೀತಿದ್ರು, ಮುಂದೆ ಹೈಯರ್ ಕೋರ್ಸ್ಗೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಎಲೆಕ್ಟ್ರಾನಿಕ್ಸ್ ಅಂತ ಪ್ರಿಫಿಕ್ಸ್ ಹಾಕಿದ್ದಾರೆ ಈಗ. ಸೊ ದಿಸ್ ಇಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. MSRIT ಇದೆ 4300 ಕಟ್ ಆಫ್ ನಿಂತಿದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೊದಲು TCT ಬರೀ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ ಕರೀತಿದ್ರು. ಒನ್ಸ್ ಅಗೇನ್ ಬಿಕಾಸ್ ಆಫ್ ದ ಸೇಮ್ ರೀಸನ್ ನೌ ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಕಟ್ ಆಫ್ ನೋಡಿ 2928. ಅದಕ್ಕೆ ಹೇಳಿದ್ದು MSRITಯಲ್ಲಿ ಎನಿ ಕೋರ್ಸ್ ಕಣ್ಣು ಮುಚ್ಕೊಂಡು ಧಾರಾಳವಾಗಿ ಸೇರ್ಕೋಬಹುದು. IIM ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ 14,975 MSRITಯಲ್ಲಿ. ಇನ್ಫಾರ್ಮೇಷನ್ ಸೈನ್ಸ್ MSRITಯಲ್ಲಿ 2104. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ MSRITಯಲ್ಲಿ 7,944ಗೆ ಸ್ಟಾಪ್ ಆಗಿದ್ರೆ ರಾಮಯ್ಯ ಯೂನಿವರ್ಸಿಟಿಯಲ್ಲಿ 17,000 ವರೆಗೂ ಹೋಗಿದೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ MSRITಯಲ್ಲಿ 8,593ಗೆ ನಿಂತಿದೆ. ನೆಕ್ಸ್ಟ್ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಆಟೋಮೋಟಿವ್ ಇಂಜಿನಿಯರಿಂಗ್ 24,000. ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟಿಂಗ್ 2,827. ರೋಬೋಟಿಕ್ಸ್ ಅಂಡ್ ಇಂಜಿನಿಯರಿಂಗ್ 15,000. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಅಂತ ಇರುತ್ತೆ. ಯಾಕಂದ್ರೆ VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಕೋರ್ಸಸ್ ಜಾಸ್ತಿ ಇಟ್ಟಿರ್ತಾರೆ ಅದರಲ್ಲಿ. ರಾಮಯ್ಯ ಯೂನಿವರ್ಸಿಟಿಯಲ್ಲಿ 14,000 ಇದ್ರೆ ಹೊಸ ಕಾಲೇಜಲ್ಲಿ 25,000 ಇದೆ. ಸೊ ದಿಸ್ ಇಸ್ ಅಬೌಟ್ ದ KCET ಮಾರ್ಕ್ ಕಟ್ ಆಫ್ ಅನಾಲಿಸಿಸ್ ಆಫ್ MSRIT, MS Ramaiah University of Applied Sciences and the new college Ramaiah University College of Engineering. ಸೊ ನಿಮ್ಮ ಕಟ್ ಆಫು, ನಿಮ್ಮ ರ್ಯಾಂಕು ಈ ಕಟ್ ಆಫ್ ಜೊತೆ ಎಲ್ಲಾದರೂ ಮ್ಯಾಚ್ ಆಗ್ತಿದ್ರೆ ಖಂಡಿತ ಧಾರಾಳವಾಗಿ ನೀವು ಇದನ್ನ ಆಪ್ಷನ್ ಎಂಟ್ರಿಯಲ್ಲಿ ಸೇರಿಸ್ಕೋಬಹುದು. ಈ 3 ಕಾಲೇಜುಗಳು ಗ್ಯಾರಂಟಿ ಕೊಡ್ಬೋದು, ಯಾಕೆಂದರೆ ಕಟ್ ಆಫ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.